ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ವ್ಲಾಗ್. ಇವತ್ತಿನ ರೆಸಿಪಿ ಚೀಸ್ ಮಸಾಲ ದೋಸೆ. ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಎಲ್ರಿಗೂ ಸಹ ಇಷ್ಟವಾದದ್ದು ಇದು ಚೀಸ್ ಮಸಾಲ ದೋಸೆ. ಇಲ್ಲಿ ನಮ್ಮ ದೋಸೆ ಬ್ಯಾಟರ್ ರೆಡಿಯಾಗಿದೆ. ದೋಸೆ ಬ್ಯಾಟರ್ ನೋಡಿ ಎಷ್ಟೊಂದು ಚೆನ್ನಾಗಿ ಪಫಿಯಾಗಿ ಬಂದಿದೆ. ಇಲ್ಲಿ ನಾನು ಸೋಡಾ ಹಾಕ್ದೇನೆ ಈ ಬ್ಯಾಟರನ್ನು ರೆಡಿ ಮಾಡಿದ್ದೀನಿ. ಸೋಡಾ ಹಾಕ್ದೇನೆ ಹೇಗೆ ಮಾಡೋದು ಅಂತ ಬೇಕಾ ನಿಮಗೆ? ಹಾಗಾದರೆ ನನಗೆ ಕಮೆಂಟಲ್ಲಿ ಹೇಳಿ. ಸೊ ನಾನು ಇದಕ್ಕೆ ಅಂತ ಒಂದು ವಿಡಿಯೋ ಮಾಡ್ತೀನಿ. ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ ದೋಸೆ ಹಿಟ್ಟು. ದೋಸೆ ತುಂಬಾ ಗರಿ ಗರಿಯಾಗಿ ಚೆನ್ನಾಗಿ ಬರ್ತದೆ. ಮೊದಲಿಗೆ ನಾವಿಲ್ಲಿ ಆಲೂ ಮಸಾಲವನ್ನು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಮೊದಲಿಗೆ ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಸಾಸಿವೆ ಮತ್ತು ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಂಡಿದ್ದೇನೆ ನಾನಿಲ್ಲಿ. ಸ್ವಲ್ಪ ಗರಂ ಮಸಾಲವನ್ನು ಹಾಕಿದ್ದೇನೆ, ಧನಿಯಾ ಪೌಡರ್, ಅರಿಶಿಣ, ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಮಸಾಲ ಸಹ ರೋಸ್ಟ್ ಆಗಬೇಕು. ಆಗ ನಾನು ಆಲೂವನ್ನು ಹಾಕೋತಾ ಇದ್ದೀನಿ, ಆಲೂಗಡ್ಡೆಯನ್ನು ಹಾಕೋತಾ ಇದ್ದೀನಿ ಇಲ್ಲಿ. ಆಲೂಗಡ್ಡೆನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಸೊ ದೋಸೆಯಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಈ ಆಲೂಗಡ್ಡೆಗೆ ನಾನಿಲ್ಲಿ ಟೊಮೆಟೊ ಸಾಸನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಈ ಟೊಮೆಟೊ ಸಾಸ್ ಬಂದುಬಿಟ್ಟು ಅಮೇರಿಕನ್ ಗಾರ್ಡನ್ ಅಂಥೇಳಿ, ಇದಕ್ಕೆ ನೋ ಆನಿಯನ್ ನೋ ಗಾರ್ಲಿಕ್ ಇಲ್ಲದೇ ಇದು ಟೊಮೆಟೊ ಸಾಸ್ ಬರುತ್ತೆ. ತುಂಬ ಚೆನ್ನಾಗಿದೆ ಟೊಮೆಟೊ ಸಾಸು. ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ನಮ್ಮ ಮಸಾಲ ಆಲೂ ಮಸಾಲ ರೆಡಿಯಾಗಿದೆ. ವೆರಿ ಸಿಂಪಲ್ ಆಗಿದೆ. ಇಲ್ಲಿ ಹಂಚು ಕಾದಾದ ನಂತರ ಬ್ಯಾಟರನ್ನು ಹಾಕಿ ದೋಸೆಯನ್ನು ಹಾಕೋಣ. ಅದರ ನಂತರ ಸ್ವಲ್ಪ ಎಣ್ಣೆ ಹಾಕಿ ಆನಂತರ ಆಲೂ ಮಸಾಲವನ್ನು ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡಿ. ಸೊ ಈಗ ನಾನು ಇದಕ್ಕೆ ಗ್ರೇಟೆಡ್ ಚೀಸನ್ನು ಹಾಕ್ತಾಯಿದ್ದೀನಿ. ಈ ಚೀಸನ್ನು ಹಾಕಿ ಸ್ವಲ್ಪ ಒಂದು 5 ನಿಮಿಷವರೆಗೂ ನಾವು ಬೆದಲಿಕ್ಕೆ ಇಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮ ಚೀಸ್ ದೋಸೆ. ನೋಡಿ ಎಷ್ಟು ಯಮ್ಮಿಯಾಗಿದೆ ಚೀಸ್ ದೋಸೆ. ಈ ಒಂದು ದೋಸೆ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹ್ಯಾವ್ ಎ ನೈಸ್ ಡೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.